ಚನ್ನರಾಯಪಟ್ಟಣ ತಾಲೂಕು ಆಟೋ ಚಾಲಕ ಮತ್ತು ಮಾಲೀಕರ ಸ್ವಸಹಾಯ ಸೇವಾ ಟ್ರಸ್ಟ್ ನೂತನ ಅಧ್ಯಕ್ಷರಾದ ಗುರುಪ್ರಸಾದ್ ರವರ 40ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಗಾಂಧಿ ವೃದ್ಧಾಶ್ರಮದ ವೃದ್ಧರಿಗೆ ಹಣ್ಣು ಹಂಪಲ ವಿತರಣೆ ಹಾಗೂ ತಾಲೂಕಿನ 150 ಜನ ಆಟೋ ಚಾಲಕರಿಗೆ ಉಚಿತವಾಗಿ ಖಾಕಿ ಶರ್ಟ್ಗಳನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಗುರುಪ್ರಸಾದ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲಾ ಹೋಬಳಿ ಕೇಂದ್ರಗಳಲ್ಲಿ ಆಟೋ ಓಡಿಸುವ ಎಲ್ಲಾ ಆಟೋ ಚಾಲಕರಿಗೂ ಖಾಕಿ ಶರ್ಟ್ಗಳನ್ನು ಉಚಿತವಾಗಿ ನೀಡಲಾಗುವುದು. ತಾಲೂಕಿನ ಆಟೋ ಚಾಲಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸಲಾಗುವುದು. ತಾಲೂಕಿನ ಆಟೋ ಚಾಲಕರಿಗೆ ಉಚಿತವಾಗಿ ಇನ್ಸೂರೆನ್ಸ್ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಚನ್ನರಾಯಪಟ್ಟಣ ತಾಲೂಕಿನ ಆಟೋ ಚಾಲಕರು ಅನಾರೋಗ್ಯಕ್ಕೆ ತುತ್ತಾದರೆ ಆರ್ಥಿಕ ಸಹಾಯ ಮಾಡಲಾಗುವುದು ಎಂದರು. ತಾಲೂಕಿನಾದ್ಯಂತ ಇರುವ ಆಟೋ ಚಾಲಕರ ಶ್ರೇಯ ಅಭಿವೃದ್ಧಿಗಾಗಿ ದುಡಿಯುವುದಾಗಿ ತಿಳಿಸಿದರು. ಎಲ್ರಿಗೂ ಒಳ್ಳೇದು, ಎಲ್ಲರಿಗೂ ಇಮಿಡಿ ಕುಟುಂಬಕ್ಕೆ ಒಳ್ಳೇದು. ಈಗ ನಮ್ಮ ಚನ್ನರಾಯಪಟ್ಟಣ ತಾಲೂಕು ಆಟೋ ಚಾಲಕರ ಮಾಲೀಕರ ಸಂಘದ ವತಿಯಿಂದ ಅದರಲ್ಲೂ ಮತ್ತೆ ನಮ್ಮ ಸ್ವಸಹಾಯ ಸಂಘ ಅದರಲ್ಲಿ ನಮ್ಮ ಅಧ್ಯಕ್ಷರಾದ ಸ್ವಸಹಾಯ ಸಂಘದ ಅಧ್ಯಕ್ಷರಾದಂತ ನಾಲ್ಗೊಡ್ನಳ್ಳಿ ಪ್ರಸಿದ್ಧಿ ಅವರಿಗೆ ಹುಟ್ಟುಹಬ್ಬ ಬೇರೆ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಸ್ವಸಹಾಯ ಸಂಘದಲ್ಲಿ ನಮ್ಮ ಆಟೋ ಚಾಲಕರಿಗೆ ಟ್ರಸ್ಟ್ ಮಾಡ್ಕೊಂಡು ಅದರಲ್ಲಿ ಎಲ್ಲರಿಗೂ ಖಾಕಿ ಶರ್ಟ್ ವಿತರಣೆ ಈ ಬಾರಿ ಮಾಡಿದೀವಿ. ಮತ್ತೆ ಆರೋಗ್ಯ ತಪಾಸಣೆಯನ್ನು ಬರ್ತಾ ಇರ್ತದೆ ಅವಾಗ ಮತ್ತೆ ಈಗ 100 ಖಾಕಿ ಶರ್ಟ್ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮುಂದೆ ಇನ್ನೂ 100 ಖಾಕಿ ಶರ್ಟ್ಗಳನ್ನು ಇದು ತಾಲೂಕು ವ್ಯಾಪ್ತಿ ವಿಸ್ತರಣೆ ಮಾಡಬೇಕಂತ ಮಾಡಿದ್ದೀವಿ. ಪ್ರತಿ ಆಟೋ ಚಾಲಕರು ಖಾಕಿ ಶರ್ಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕೆಲಸ ನಮ್ಮ ಕೈಗೊಂಡಿದ್ದೀವಿ. ಇದು ಪ್ರಥಮವಾಗಿ ಮಾಡ್ತಾಯಿದ್ದೀವಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ. ಇನ್ನು ಮುಂದೆನೂ ಅನೇಕ ಕಾರ್ಯಕ್ರಮಗಳವೆ ಅಂತ ಹೇಳ್ತಾ ಈ ಮೂಲಕ ನಿಮಗೆ ಮನವಿ ಮಾಡ್ತಾ ನಮ್ಮ ಆಟೋ ಚಾಲಕರ ಪರವಾಗಿ ನಿಮಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಈ ದಿನ ತಾಲೂಕು ಆಟೋ ಚಾಲಕರ ಮತ್ತು ಮಾಲೀಕರ ಸೇವಾ ಟ್ರಸ್ಟ್ ಉದ್ಘಾಟನೆಯ ಪ್ರಯುಕ್ತ ಅದೇ ತಾಲೂಕು ಮತ್ತು ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಪ್ರಶಾಂತ್ ಹುಟ್ಟುಹಬ್ಬದ ಪ್ರಯುಕ್ತ ಗಾಂಧಿ ವೃದ್ಧಾಶ್ರಮ ಅಲ್ಲಿ ಒಂದು 50 ರಿಂದ 55 ಜನಕ್ಕೆ ಹಣ್ಣು ಹಂಪಲ ವಿತರಣೆ ಮತ್ತು ಒಂದು ತಾಲೂಕಾದ್ಯಂತ ಹೋಬಳಿ ಎಲ್ಲ ಸೇರಿ ಎಲ್ಲರಿಗೆ ಮುಂದಿನ ದಿನಗಳಲ್ಲಿ ಈ ದಿನ ಒಂದು 50 ಜನಕ್ಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ 100 ಜನಕ್ಕೆ ಕೊಡ್ತಾರೆ. ಇದೇ ಥರ ನಮ್ಮ ಸೇವಾ ಟ್ರಸ್ಟಿಂದ ಆಟೋ ಚಾಲಕರಿಗೆ ಮತ್ತು ಮಾಲೀಕರಿಗೆ ಏನೇ ತೊಂದರೆಗಳಾದರೆ ಭಾಗಿಯಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.